ಅವರೆಲ್ಲ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ, ಗೌರ್ನಮೆಂಟ್ ಎಂಪ್ಲಾಯೀಸ್ ಅಲ್ಲ, ಕಾಂಟ್ರಾಕ್ಟ್ ಬೇಸಿಸ್. ತಮ್ಮ ಆರೋಗ್ಯಕ್ಕಿಂತ ಬೇರೆಯವರ ಆರೋಗ್ಯದ ಮೇಲೆ ಪಾಪ ಕಾಳಜಿ. ಈ ಕೋವಿಡ್ ಸಂದರ್ಭದಲ್ಲಂತೂ ಕೋವಿಡ್ ವಿರುದ್ಧ ಯುದ್ಧ ಮಾಡೋದಕ್ಕೆ ನಿಂತಹ ಸಾಹಸಿಗಳು, ಕೋವಿಡ್ ವಾರಿಯರ್ಸ್ ಅಂತ ನಾವು ಕರಿತಾ ಇದ್ವಿ. ಆದರೆ ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ಹೂಮಳೆ ಸುರಿಸಿ ಸ್ವಾಗತ ಕೋರಿದಂತಹ ಸರ್ಕಾರ, ಅಧಿಕಾರಿಗಳು ಈಗ ಅವ್ರನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿದ್ದು, ಅವರಿಗೆ ನೀಡಿದ ಆಶ್ವಾಸನೆಗಳನ್ನು ಕೂಡ ಅದನ್ನು ಈಡೇರಿಸದೆ ಆಶ್ವಾಸನೆಯಾಗಿಯೇ ಉಳಿದಿದೆ. ಹಾಗಾದರೆ ಇವರ ನೋವು ಸಂಕಟ ಏನು ಪಾಪ, ಬನ್ನಿ ನೋಡೋಣ. ಕೋವಿಡ್ ವಾರಿಯರ್ಸ್ಗೆ ಸಿಕ್ತಿಲ್ಲ ಮನ್ನಣೆ, ಪ್ರಾಣದ ಹಂಗು ತೊರೆದು ಕೆಲಸ ಮಾಡಿದ್ರು ಸಿಕ್ಕಿಲ್ಲ ಪ್ರೋತ್ಸಾಹ ಧನ. ಕರೋನಾ ವಾರಿಯರ್ಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಸರ್ಕಾರ ಕೋವಿಡ್ ನಿಜಕ್ಕೂ ಜಗತ್ತನ್ನೇ ಭಯ ಪಡುವಂತೆ ಮಾಡಿದ ಮಾರಕ ರೋಗ. ಆ ಸೋಂಕು ತಗುಲಿತು ಅಂದ್ರೆ ಹೆತ್ತ ತಂದೆ ತಾಯಿಗಳೇ ಮಕ್ಕಳನ್ನ ಮುಟ್ಟುವುದಕ್ಕೂ ಹಿಂಜರಿತಾ ಇದ್ರು. ಆದ್ರೆ ಅಂತ ಟೈಮಲ್ಲಿ ಕೋವಿಡ್ ವಾರಿಯರ್ಸ್ ಗಳಾಗಿ ನಿಂತಿದ್ದು ನಮ್ಮ ಡಾಕ್ಟರ್ಸ್ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ. ಅದರಲ್ಲೂ ಯಾವಾಗ್ಲೂ ಕೋವಿಡ್ ವಾರ್ಡ್ ನಲ್ಲೇ ಇದ್ಕೊಂಡು ಸೋಂಕಿತರ ಜೊತೆಯಲ್ಲೇ ಕಾಲ ಕಳೀತಾ ಇದ್ದ ಡಿ ಗ್ರೂಪ್ ನೌಕರರು ಯುದ್ಧದಲ್ಲಿ ಮೊದಲನೇ ಸಾಲಿನ ಯೋಧರಾಗಿ ಹೋರಾಟ ಮಾಡಿದ್ರು. 10 ರಿಂದ 12 ಗಂಟೆಗಳ ಕಾಲ ನಿರಂತರವಾಗಿ ಪಿಪಿಟಿ ಕಿಟ್ ಅನ್ನು ಹಾಕೊಂಡು ಸೋಂಕಿತರ ಆರೈಕೆ ಮಾಡ್ತಿದ್ರು. ಆದ್ರೆ ಸರ್ಕಾರದಿಂದ ಇಲ್ಲಿವರೆಗೂ ಸಿಕ್ಕಿಲ್ಲ ಯಾವುದೇ ಪ್ರೋತ್ಸಾಹ ಧನ. ದಾವಣಗೆರೆ ಜಿಲ್ಲಾಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆಯಾಗಿ ಮಾಡಿದ್ದು, ಅಲ್ಲಿ ಕೆಲಸ ಮಾಡಿದ 250ಕ್ಕೂ ಹೆಚ್ಚು ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರಿಗೆ ಅವತ್ತಿನ ಆರೋಗ್ಯ ಸಚಿವರಾದ ಕೆ ಸುಧಾಕರ್ ಸಂಬಳದ ಜೊತೆಗೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ ಭರವಸೆ ಕೇವಲ ಪರ್ಮನೆಂಟ್ ನೌಕರರಿಗೆ ಕೊಟ್ಟು ಹೊರಗುತ್ತಿಗೆ ಡಿ ಗ್ರೂಪ್ ಸಿಬ್ಬಂದಿಗೆ ಮೂಗಿನ ಮೇಲೆ ತುಪ್ಪ ಸವರದಂತೆ ಕೇವಲ ಆಶ್ವಾಸನೆ ಕೊಟ್ಟು ಇಲ್ಲಿಯವರೆಗೂ ಪ್ರೋತ್ಸಾಹ ಧನ ಕೊಡದೆ ಯಾಮಾರಿಸಿದ್ದಾರೆ. 15 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಕೋವಿಡ್-19 ಅನ್ನೋ ಕಾಯಿಲೆಯಲ್ಲಿ ನಾವಿಲ್ಲಿ ಜೀವದ ಹಂಗನ್ನು ತೊರೆದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅವಾಗ ಆರೋಗ್ಯ ಸಚಿವರಾದಂತ ಕೆ ಸುಧಾಕರ್ ಅವರು ಬಂದಿದ್ರು ಸರ್. ಇಲ್ಲಿ ಪ್ರತಿ ತಿಂಗಳು ನಿಮ್ ಪೇಮೆಂಟ್ ಬಿಟ್ಟು 10,000 ನಿಮ್ಮ ಅಕೌಂಟಿಗೆ ಬಂದು ತಲುಪುತ್ತೆ ಅಂತಂದು ಹೇಳಿ ಒಂದು ಪ್ರೋತ್ಸಾಹ ಕೊಟ್ಟೋದ್ರು ಸರ್. ಇಲ್ಲಿವರೆಗೂ 2 ವರ್ಷ ಆಯ್ತು ಕಾಯಿಲೆ ಇದಾಗಿ, ಇಲ್ಲಿವರೆಗೂ ನಮಗೆ ಬಂದಿಲ್ಲ. ಅದನ್ನ ಕೇಳಕ್ ಹೋದ್ರೆ ಹೊರಗುತ್ತಿಗೆ ನೌಕರರಿಗೆ ಕೊಡಂಗಿಲ್ಲ ಅಂತ ಹೇಳ್ತಾರೆ ಸರ್. ಯಾಕೆ ನಾವು ಕೆಲಸ ಮಾಡಿಲ್ವಾ? ಇನ್ನು 16 ತಿಂಗಳಿಗೆ 1,60,000 ರೂಪಾಯಿ ಕೊಡಬೇಕಿದೆ. ಆದ್ರೆ ಪರ್ಮನೆಂಟ್ ನೌಕರರಿಗೆ ನೀಡಿ ಹೊರಗುತ್ತಿಗೆ ನೌಕರರಿಗೆ ಕೊಡದೇ ಇರೋದು ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆ ತಮ್ಮ ನೋವು ಹಂಚಿಕೊಂಡ್ರು. ತಂದೆ ತಾಯಿ ಮಕ್ಕಳನ್ನ ಮುಟ್ತಿರಲ್ಲ, ಮಕ್ಕಳು ತಂದೆ ತಾಯಿ ಮುಟ್ತಿರಲ್ಲ ಅಂತವ್ರಲ್ಲಿ ನಮ್ಮ ಜನಗಳು ಎಲ್ಲ ಕೆಲಸ ಮಾಡಿದ್ದಾರೆ. ಕೈಗೆ ಗ್ಲೌಸ್ ಹಾಕೊಂಡು ಅವರಿಗೆ ಸೇವೆ ಎಲ್ಲ ಮಾಡಿದ್ದಾರೆ ಸರ್. ಸರ್ಕಾರ ಆಗಿನ ಟೈಮ್ನಾಗ ಹೇಳಿದ್ರು ನಿಮಗೆಲ್ಲ ಪ್ರತಿ ತಿಂಗಳು ಸ್ಯಾಲರಿ ಜೊತೆಗೆ 10,000 ರೂಪಾಯಿ ಹಾಕೊಡ್ತೀವಿ. ಸುಧಾಕರ್ ಸರ್ ಬಂದಾಗ ಹೇಳಿದ್ರು ಅವರು. ಅಲ್ಲಿ ತನಕ ಇಲ್ಲಿ ಯಾರು ನಮಗೆ ಏನಂತಾನು ಕೇರ್ ಮಾಡಿ ಸಾಕಷ್ಟು ಸಲ ಬೆಂಗಳೂರಿಗೆ ಹೋಗಿ ನಾವು ಎಲ್ಲರೂ ಸಚಿವರು ಕಂಡ್ವಿ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಎಲ್ಲ ಕಂಡ್ವಿ, ಮನವಿ ಎಲ್ಲ ಕೊಟ್ಟು ಬಂದ್ರು ಆಯ್ತು ನೋಡ್ತೀವಿ ಅಂತಂದ್ರು. ಯಾರು ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಂಡಿಲ್ಲ. ಈಗ ಮತ್ತೆ ಕಾಯಿಲೆ ಶುರುವಾಗಿದೆ ಕೋವಿಡ್. ಈಗ ಬಂದ್ರೆ ಏನ್ ಮಾಡೋಣ ಸರ್? ಈಗ ಮಾಡಂತ ಮತ್ತೆ ಕಾಯಿಲೆ ಶುರು ಹೋಗುತ್ತೆ. ಈಗ ತೊಂದರೆ ಆದ್ರೆ ಯಾರು ಜವಾಬ್ದಾರಿ? ಈಗ ಒಟ್ಟಾರೆಯಾಗಿ ಕೋವಿಡ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕರೋನಾ ವಾರಿಯರ್ಸ್ಗೆ ಬರಬೇಕಾದ ಪ್ರೋತ್ಸಾಹಧನ ಕೊಡಬೇಕು ಅನ್ನೋದು ನಮ್ಮ ಕಳಕಳಿ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.